ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನಪ್ಪ ಅಂತ ಅಂದರೆ ಮೇಯ್ನಾಗಿ ಪೊಲೀಸ್ ಕಾನ್ಸ್ಟೇಬಲ್ ತರಗತಿಗಳನ್ನು ಶುರು ಮಾಡಿದ್ವಿ. ಅರೌಂಡ್ 9 ಕ್ಲಾಸಸ್ಗಳು ಆಗಿದ್ದಾವೆ. ಇದು 10ನೇ ತರಗತಿ. ಸ್ವಲ್ಪ ತಮ್ಮನೇಲಿ ಚೇಂಜ್ ಆಗಿದೆ ಅಷ್ಟೇ, ಬಟ್ 10ನೇ ತರಗತಿ 10 ಅಂತ ಹಾಕಿದ್ದೇನೆ. ನಮ್ಮ ತರಗತಿಗಳು ಯಾರ್ಯಾರು ನೋಡಿಲ್ಲ, ಪ್ಲೇಲಿಸ್ಟ್ ಕ್ರಿಯೇಟ್ ಆಗಿದೆ. ಯಾರ್ಯಾರು ನೋಡಿಲ್ಲ ಎಲ್ಲರೂ ಕೂಡ ನೋಡ್ಕೊಳ್ಳಿ. ಪ್ಲೇಲಿಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ. ಈಗ ಡೈರೆಕ್ಟಾಗಿ ಮೊದಲನೇದಾಗಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದ್ದಾವೆ, ಅದನ್ನು ನೋಡ್ಕೊಂಬಿಡೋಣ. ಏನಪ್ಪ ಸ್ಮಾಲ್ ಅನೌನ್ಸ್ಮೆಂಟ್ ಅಂತ ಅಂದರೆ, ನಿಮಗೇನಾದರೂ ಪ್ರಚಲಿತ ಘಟನೆಗಳ PDF ಬೇಕು ಅಂತ ಅಂದರೆ, ಈಗ ಏಪ್ರಿಲ್ ತಿಂಗಳ ಒಂದು ಪ್ರಚಲಿತ ಘಟನೆಗಳ PDF ಆಲ್ರೆಡಿ ಬಂದಿದೆ. 20 ರೂಪಾಯಿ ಸ್ಕ್ಯಾನ್ ಮಾಡಿ ಈ ಒಂದು ಸ್ಕ್ರೀನ್ಶಾಟನ್ನು ಉದ್ಯೋಗ ಜೀವನ್ 1-2@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸಿದರೆ ಒಂದು ತಿಂಗಳ PDF-ಅನ್ನು 20 ರೂಪಾಯಿಯನ್ನು ನೀವು ಕೊಟ್ಟು ತೆಗೆದುಕೊಳ್ಬೋದು. ನೆಕ್ಸ್ಟು ಅದೇ ರೀತಿಯಲ್ಲಿ ಕರೆಂಟ್ ಅಫೇರ್ಸ್ PDF ಆದಮೇಲೆ ನಿಮಗೇನಾದರೂ ಏನ್ಸಿಯಂಟ್ ಹಿಸ್ಟ್ರಿ ಅಥವಾ ಪ್ರಾಚೀನ ಭಾರತದ ಇತಿಹಾಸ ಏನು ತರಗತಿ ನಡೀತಾ ಇದೆ, ಆ ಒಂದು ತರಗತಿಯ ಒಂದು PDF ಟೋಟಲ್ ಆಗಿ 1000ಕ್ಕೂ ಅಧಿಕ ಒಂದು ಪ್ರಶ್ನೆಗಳು ಇರ್ತವೆ. ಈ ಒಂದು ಪ್ರಶ್ನೆಗಳ ಒಂದು PDF ನಿಮಗೇನಾದರೂ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸ್ಕ್ಯಾನರ್ ಮುಖಾಂತರ 89 ರೂಪಾಯಿಗಳನ್ನು ಸೆಂಡ್ ಮಾಡಿ ಈ ಒಂದು PDF-ಅನ್ನು ಪಡ್ಕೋಬೋದು. ವೆರಿ ಇಂಪಾರ್ಟೆಂಟ್ ಇದು ಕೂಡ. ನಿಮಗೆ ಮುಂದೆ ಏನು ಯಾವ ಪರೀಕ್ಷೆಯಲ್ಲಿ ಬಂದಿದೆ ಅಂದರೆ ಇದುವರೆಗೂ ಈ ಒಂದು ಪ್ರಶ್ನೆಗಳು ಎಲ್ಲಿಂದ ಬಂದಿದ್ದಾವೆ ಮತ್ತು ಯಾವ ಪರೀಕ್ಷೆಯಲ್ಲಿ ಬಂದಿದೆ ಎಲ್ಲವನ್ನು ಕೂಡ ವಿತ್ ಇಯರ್ ಕೂಡ ಕೊಟ್ಟಿದ್ದೇವೆ. ಕೀ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಇದನ್ನು ನೋಡ್ಕೊಳ್ಳಿ. ನಿಮಗೇನಾದರೂ PDF ಬೇಕು ಅಂತ ಅಂದರೆ ಈ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡು 89 ರೂಪಾಯಿ ಸೆಂಡ್ ಮಾಡಿದರೆ ಮತ್ತು ಉದ್ಯೋಗ ಜೀವನ್ 1-2@gmail.com ಈ ಒಂದು ಇಮೇಲ್ ವಿಳಾಸಕ್ಕೆ ಕಳಿಸಿದರೆ ನಿಮಗೆ PDF ಸಿಗ್ತದೆ. ಓಕೆನಾ? ಡೈರೆಕ್ಟಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಓಕೆ, ಈಗ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ. ಅಲೆಕ್ಸಾಂಡರ್ ಸೈನ್ಯವು ಭಾರತದ ಯಾವ ನದಿಯನ್ನು ದಾಟಿ ಮುಂದೆ ಸಾಗಲು ನಿರಾಕರಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಚೀನಾಬ್, ರಾವಿ, ಬಿಯಾಸ್ ಮತ್ತು ಸಟ್ಲೆಜ್. ಇದು UPSC ಪ್ರಿಲಿಮ್ಸ್ 1996ರಲ್ಲೂ ಕೂಡ ಬಂದಿದೆ ಮತ್ತು KPSC KS 2014ರಲ್ಲಿ ರಿಪೀಟ್ ಆಗಿತ್ತು. ಅಲೆಕ್ಸಾಂಡರ್ ಸೈನ್ಯವು ಭಾರತದ ಯಾವ ನದಿಯನ್ನು ದಾಟಿ ಮುಂದೆ ಸಾಗಲು ನಿರಾಕರಿಸಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವ ಒಂದು ನದಿ ಅಂತ ಅಂದರೆ ಬಿಯಾಸ್ ನದಿ, ಅಥವಾ ಇದನ್ನು ವಿಪಾಸ ಅಂತ ಕರಿತಾ ಇದ್ರು. ಬಿಯಾಸ್ ನದಿಯನ್ನು ದಾಟೋದಕ್ಕೆ ನಿರಾಕರಿಸಿತು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರನ್ನು ದ್ವಿತೀಯ ಅಶೋಕ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸಮುದ್ರಗುಪ್ತ, ಕಾನಿಷ್ಕ, ಹರ್ಷವರ್ಧನ ಮತ್ತು ಚಂದ್ರಗುಪ್ತ ಮೌರ್ಯ ಅಂತ ಕೊಟ್ಟಿದ್ದಾರೆ. SSC CGL 2013ರಲ್ಲಿ ಪ್ರಶ್ನೆ ಬಂದಿರತಕ್ಕಂಥದ್ದು. ಈ ಒಂದು ದ್ವಿತೀಯ ಅಶೋಕ ಅಂತ ಯಾರನ್ನು ಕರೀತಾರೆ ಅಂತ ನೋಡೋದಾದರೆ ಕನಿಷ್ಕನನ್ನು ನಾವು ದ್ವಿತೀಯ ಅಶೋಕ ಅಂತ ಕರಿತೇವೆ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಪ್ರಾಚೀನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿಲಿಟರಿ ಗವರ್ನರ್ಶಿಪ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರು ಅಂತ ಕೇಳಿದರೆ 1995 UPSCಯಲ್ಲಿ ಬಂದಿರತಕ್ಕಂಥದ್ದು. ಗ್ರೀಕರು, ಶಕರು, ಕುಶಾನರು ಮತ್ತು ಪಾರ್ಥಿಯನ್ನರು ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಪ್ರಾಚೀನ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿಲಿಟರಿ ಗವರ್ನರ್ಶಿಪ್ ವ್ಯವಸ್ಥೆಯನ್ನು ಜಾರಿಗೆ ತಂದವರು ಯಾರಪ್ಪ ಅಂತ ನೋಡೋದಾದರೆ ಇಲ್ಲಿ ಗ್ರೀಕರು ತೆಗೆದುಕೊಂಡು ಬರ್ತಾರೆ. ಆಪ್ಷನ್ ಇಲ್ಲಿ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಕನಿಷ್ಕನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಬೌದ್ಧ ವಿದ್ವಾಂಸ ಬುದ್ಧಚರಿತ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಅಶ್ವಘೋಷನ ಬುದ್ಧಚರಿತ. ಇದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಇದು RRB NTPC ಆಗಿರ್ಬೋದು, KPSC ಗ್ರೂಪ್ C 2017 ಎರಡರಲ್ಲೂ ಕೂಡ ಬಂದಿದೆ. ಅಶ್ವಘೋಷನ ಒಂದು ಬುದ್ಧಚರಿತ. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಗ್ರೀಕ್ ದೊರೆ ಮಿನಾಂಡರ್ ಎಂಬತಕ್ಕಂಥವನು ತನ್ನ ರಾಜಧಾನಿಯನ್ನು ಎಲ್ಲಿ ಸ್ಥಾಪನೆ ಮಾಡಿದನು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮಿನಾಂಡರ್ ಎಂಬತಕ್ಕಂಥ ಒಂದು ರಾಜ. ತಕ್ಷಶಿಲೆ, ಸಾಲಕ, ಪುರುಷಪುರ ಮತ್ತು ಮಥುರಾ ಅಂತ ಕೊಟ್ಟಿದ್ದಾರೆ. UPPSC ಉತ್ತರ ಪ್ರದೇಶ್ PSCಯಲ್ಲಿ ಕೇಳಿದರೆ ಶಿಲಾಯ ಕೋಟ್ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಇವನು ಏನಪ್ಪ ಮಾಡಿದ್ದ ಅಂತ ತನ್ನ ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ದ. ಅದನ್ನು ಸಾಲಕ ಅಂತ ಕರಿತಾ ಇದ್ರು. ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಕುಶಾನರು ಮೂಲತಃ ಯಾವ ಪ್ರದೇಶದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಸಲ ಪ್ರಶ್ನೆ ಬಂದಿದೆ. ಇದು ಪರ್ಷಿಯಾ, ಚೀನಿ, ತುರ್ಕಿಸ್ತಾನ್, ಅರೇಬಿಯಾ ಮತ್ತು ಮ್ಯಾಸಿಡೋನಿಯಾ ಅಂತ ಕೊಟ್ಟಿದ್ದಾರೆ. ಇದು ಮಧ್ಯಪ್ರದೇಶ್ PSCಯಲ್ಲಿ ಕೇಳಿರ್ತಕ್ಕಂಥದ್ದು 2015ರಲ್ಲಿ ಮತ್ತು ಇತ್ತೀಚೆಗೆ ಪ್ರಶ್ನೆ ತುಂಬ ಸಲ ಕೇಳಿದ್ದಾರೆ. ಇದು ಕುಶಾನರು ಮೂಲತಃ ಅವರು ಚೀನಿ, ತುರ್ಕಿಸ್ತಾನ್ ಎಂಬತಕ್ಕಂಥ ಅಥವಾ ಮಧ್ಯ ಏಷ್ಯಾ ಭಾಗದಿಂದ ಬಂದಿರ್ತಾರೆ. ಆಪ್ಷನ್ ಇಲ್ಲಿ ಬಿ ಇಲ್ಲಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಭಾರತದಲ್ಲಿ ಪಾರ್ಥಿಯನ್ನರು ಅಥವಾ ಇಂಡೋ ಪಾರ್ಥಿಯನ್ ಅಂತ ಕರೀತಾರೆ. ಇದರ ಆಳ್ವಿಕೆಯನ್ನು ಕೊನೆಗೊಳಿಸಿದವರು ಯಾರು ಅಂತ ಕೇಳಿದರೆ ಶಕರು, ಕುಶಾನರು, ಗುಪ್ತರು ಮತ್ತು ಹೂಣರು ಅಂತ ಕೊಟ್ಟಿದ್ದಾರೆ. ವೆಸ್ಟ್ ಬೆಂಗಾಲ್ CSಯಲ್ಲಿ ಕೇಳಿರ್ತಕ್ಕಂಥದ್ದು. ಭಾರತದಲ್ಲಿ ಪಾರ್ಥಿಯನ್ನರ ಇಂಡೋ ಪಾರ್ಥಿಯನ್ ಆಳ್ವಿಕೆಯನ್ನು ಕೊನೆಗೊಳಿಸಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾರಪ್ಪ ಅಂತಂದರೆ ಕುಶಾನರು ಇದನ್ನು ಕೊನೆಗೊಳಿಸ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಬೌದ್ಧ ಧರ್ಮದ ಮಹಾಯಾನ ಪಂಥದ ಪ್ರಸಾರಕ್ಕೆ
ಅತಿ ಹೆಚ್ಚು ಶ್ರಮಿಸಿದ ವಿದೇಶಿ ರಾಜ ಯಾರು ಅಂತ ಕೇಳಿದರೆ ಕನಿಷ್ಕ, ಮಿನಾಂಡರ್, ರುದ್ರದಮನ್ ಮತ್ತು ಹೂವಿಷ್ಟ ಅಂತ ಕೊಟ್ಟಿದ್ದಾರೆ. CHSL 2015ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಇಲ್ಲಿ ಕನಿಷ್ಕ ಎಂಬತಕ್ಕಂಥ ಒಂದು ರಾಜ ಬೌದ್ಧ ಧರ್ಮದ ಮಹಾಯಾನ ಪಂಥ ಪ್ರಸಾರಕ್ಕೆ ಅತಿ ಹೆಚ್ಚು ಶ್ರಮಿಸಿದ ವಿದೇಶಿ ರಾಜ ಆಗಿರ್ತಾನೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪೆರಿಪ್ಲಸ್ ಆಫ್ ದಿ ಎರಿಟ್ರಿಯನ್ ಸಿ ಎಂಬತಕ್ಕಂಥ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಪ್ಲೀನಿ, ಟಾಲೆಮಿ, ಅಪರಿಚಿತ ಗ್ರೀಕ್ ನಾವಿಕ, ಸ್ಕ್ರಾಬೋ ಅಂತ ಕೊಟ್ಟಿದ್ದಾರೆ. KPSC FD ಆಗಿರ್ಬೋದು, UPSC ಆಗಿರ್ಬೋದು, ಎರಡರಲ್ಲೂ ಕೂಡ ಕೇಳಿದರೆ ಪೆರಿಪ್ಲಸ್ ಆಫ್ ದ ಎರಿಟ್ರಿಯನ್ ಸಿ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಇವನು ಅಪರಿಚಿತ, ಅಂದರೆ ಯಾರಿಗೂ ಕೂಡ ಗೊತ್ತಿಲ್ಲ, ಬಟ್ ಇವನು ಗ್ರೀಕ್ ನಾವಿಕ ಆಗಿದ್ದ, ಅದು ಗೊತ್ತಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಮೌರ್ಯರ ನಂತರ ವಾಯುವ್ಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಆಳ್ವಿಕೆ ನಡೆಸಿದ ವಿದೇಶಿಯರು ಯಾರು ಅಂತ. ವಾಯುವ್ಯ ಅಂತ ಅಂದರೆ ನಮ್ಮ ಒಂದು ರಾಜಸ್ಥಾನ ಇರುವ ಒಂದು ಪ್ರದೇಶದಲ್ಲಿ ಮೌರ್ಯರ ನಂತರ ವಾಯುವ್ಯ ಭಾಗದ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಆಳ್ವಿಕೆ ಮಾಡಿದ ವಿದೇಶಿಯರು ಯಾರು ಅಂತ ಕೇಳಿದರೆ ಇಂಡೋ ಗ್ರೀಕರು, ಕುಶಾನರು, ಶಕರು ಮತ್ತು ಪಾರ್ಥಿಯನ್ನರು ಅಂತ ಕೇಳಿದರೆ ಯಾರಪ್ಪ ಇದನ್ನು ಅತಿ ಹೆಚ್ಚು ಬಾರಿ ಆಳ್ವಿಕೆ ಮಾಡಿದವರು ಯಾರು ಅಂತ ಕೇಳಿದರೆ ಅಲ್ಲಿ ಶಕರು ಬರ್ತಾರೆ. ಆಪ್ಷನ್ ಸಿ ಶಕರು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟು ಅದೇ ರೀತಿ ಮುಂದಿನ ಪ್ರಶ್ನೆ, ಅಶ್ವಘೋಷ ಮತ್ತು ವಸುಮಿತ್ರ ಯಾರ ಆಸ್ಥಾನದ ರತ್ನಗಳಾಗಿದ್ದರು ಅಂತ ಕೊಟ್ಟಿದ್ದಾರೆ. ಅಶ್ವಘೋಷ ಮತ್ತು ವಸುಮಿತ್ರ ಯಾರ ಆಸ್ಥಾನದ ರತ್ನಗಳು ಆಗಿದ್ದರು ಅಂತ ಕನಿಷ್ಕ, ಅಶೋಕ, ಹರ್ಷ ಮತ್ತು ಧರ್ಮಪಾಲ ಅಂತ ಕೊಟ್ಟಿದ್ದಾರೆ. ಇವರಿಬ್ಬರು ಕೂಡ ಕನಿಷ್ಕನ ಒಂದು ಆಸ್ಥಾನದ ಒಂದು ರತ್ನಗಳು ಆಗಿದ್ದರು. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ರಸಿದ್ಧ ಶಕರಾಜ ರುದ್ರದಮನ್ ಎಂಬತಕ್ಕಂಥವನು ಯಾವ ಭಾಷೆಯ ಮಹಾನ್ ಪೋಷಕನಾಗಿದ್ದನು ಅಂತ ಇಲ್ಲಿ ಪ್ರಶ್ನೆ. ಪಾಳಿ, ಪ್ರಾಕೃತ, ಸಂಸ್ಕೃತ ಮತ್ತು ತಮಿಳು. ಇದು BPSC ಬಿಹಾರ್ PSCಯಲ್ಲಿ ಕೇಳಿದರು. ಪ್ರಸಿದ್ಧ ಶಕರಾಜ ರುದ್ರದಮನ್ ಯಾವ ಭಾಷೆಯ ಮಹಾನ್ ಪೋಷಕನಾಗಿದ್ದನು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಪ್ರಾಕೃತ ಭಾಷೆಯ ಒಂದು ಪೋಷಕ ಆಗಿದ್ದ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ವಿದೇಶಿ ಆಕ್ರಮಣಕಾರರು ಭಾರತಕ್ಕೆ ಹೆಲ್ಮೆಟ್ ಮತ್ತು ಬೂಟ್ಸ್ ಧರಿಸುವ ಒಂದು ಸಂಪ್ರದಾಯವನ್ನು ಪರಿಚಯ ಮಾಡಿದರು ಅಂತ ಕೇಳಿದರೆ ಯಾವ ವಿದೇಶಿ ಆಕ್ರಮಣಕಾರರು ಭಾರತಕ್ಕೆ ಹೆಲ್ಮೆಟ್ ಮತ್ತು ಬೂಟ್ಸ್ ಧರಿಸುವ ಒಂದು ಸಂಪ್ರದಾಯವನ್ನು ಪರಿಚಯ ಮಾಡಿದರು ಅಂತ ಗ್ರೀಕರು, ಕುಶಾನರು ಮತ್ತು ಶಕರು, ಪರ್ಷಿಯನ್ನರು ಮತ್ತು ಅರಬ್ಬರು ಅಂತ ಕೊಟ್ಟಿದ್ದಾರೆ. RRB ಗ್ರೂಪ್ ಡಿಯಲ್ಲಿ 2018ರಲ್ಲಿ ಕೇಳಿದರೆ ಯಾರಪ್ಪ ಅಂತಂದರೆ ಕುಶಾನರು ಮತ್ತು ಶಕರು. ಓಕೆನಾ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆದರೂ ಕೂಡ ಅರ್ಥ ಮಾಡ್ಕೋಬೇಕು, ಇಲ್ಲ ಅಂದರೂ ಕೂಡ ಕ್ಲಾಸ್ ಕೇಳಲೇಬೇಕು. ಯಾಕೆಂದರೆ ಇಂಥ ತರಗತಿಗಳು ನಿಮಗೆ ಮತ್ತೆ ಎಲ್ಲೂ ಕೂಡ ಸಿಗೋದಿಲ್ಲ, ಮತ್ತು ಎಲ್ಲವೂ ಕೂಡ ಪ್ರೀವಿಯಸ್ ಇಯರ್ ಆಸ್ಕ್ಡ್ ಕ್ವಶನ್ಸ್ ಇವು. ಅದಕ್ಕಾಗಿ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ. ಮಧ್ಯ ಏಷ್ಯಾದಿಂದ ಬಂದ ಯೂಚಿ ಪಂಗಡದ 5 ಶಾಖೆಗಳಲ್ಲಿ ಕುಶಾನರು ಯಾವ ಶಾಖೆಗೆ ಸೇರಿದವರು ಅಂತ ಕೇಳಿದ್ದಾರೆ. ಕುಯಿ ಶುವಾಂಗ್, ಹೀತುಮಿ, ಶುವಾಂಗ್ ಮಿ, ಕಾಫಿನ್ ಅಂತ. UGC ನೆಟ್ಟಲ್ಲಿ ಕೇಳಿದರೆ ಇತಿಹಾಸದಲ್ಲಿ ಮಧ್ಯ ಏಷ್ಯಾದಿಂದ ಬಂದ ಯೂಚಿ ಪಂಗಡದ ಒಂದು 5 ಶಾಖೆಗಳಲ್ಲಿ ಕುಶಾನರು ಯಾವ ಶಾಖೆಗೆ ಸೇರಿದವರು ಅಂತ. ಇವರು ಕುಯಿ ಶುವಾಂಗ್ ಎಂಬತಕ್ಕಂಥ ಶಾಖೆಗೆ ಸೇರಿರ್ತಾರೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮಗಧವನ್ನು ಆಳುತ್ತಿದ್ದ ರಾಜವಂಶ ಯಾವುದು ಅಂತ ಕೇಳಿದರೆ ತುಂಬ ಈಸಿ ಪ್ರಶ್ನೆ. KPSC SDಯಲ್ಲಿ ಕೇಳಿದರು, ಮತ್ತು ಇಲ್ಲಿ SSC CGLಲ್ಲಿ ಕೇಳಿದ್ದಾರೆ. ಯಾರಪ್ಪ ಅಲೆಕ್ಸಾಂಡರ್ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮಗಧವನ್ನು ಆಳುತ್ತಿದ್ದ ರಾಜವಂಶ ಯಾರು ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ನಂದ ರಾಜವಂಶ. ಧನನಂದ ಆಳ್ತಾ ಇರ್ತಾನೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಕನಿಷ್ಕನ ಕಾಲದಲ್ಲಿ ಕೆತ್ತಲಾದ ಬುದ್ಧನ ಪ್ರತಿಮೆಗಳು ಯಾವ ಕಲಾ ಶೈಲಿಗೆ ಸೇರಿವೆ ಅಂತ. ಕನಿಷ್ಕನ ಕಾಲದಲ್ಲಿ ಕೆತ್ತಲಾಗಿರತಕ್ಕಂಥ ಬುದ್ಧ ಪ್ರತಿಮೆಗಳು ಯಾವ ಕಲಾ ಶೈಲಿಗೆ ಸೇರಿವೆ ಅಂತ ಕೇಳಿದರೆ ಗಾಂಧಾರ ಮತ್ತು ಮಥುರಾ, ಅಮರಾವತಿ, ದ್ರಾವಿಡ ಮತ್ತು ನಾಗರ ಅಂತ ಕೊಟ್ಟಿದ್ದಾರೆ. MP PSC ಮಧ್ಯಪ್ರದೇಶ PSCಯಲ್ಲಿ ಕೇಳಿದರೆ ಯಾವುದಪ್ಪ ಅಂತಾರೆ ಗಾಂಧಾರ ಮತ್ತು ಮಥುರಾ ಕಲೆಯಲ್ಲಿ ಸೇರುತ್ತವೆ. ಗಾಂಧಾರ ಮತ್ತು ಮಥುರಾ ಶೈಲಿಯಲ್ಲಿ. ಗಾಂಧಾರ ಅಂತ ಅಂದರೆ ಏನು, ಸ್ಟ್ಯಾಂಡಿಂಗ್ ಬುದ್ಧ ಅಂತ. ನೆಕ್ಸ್ಟು ಮಥುರಾ ಅಂತ ಅಂದರೆ ಸಿಟ್ಟಿಂಗ್ ಬುದ್ಧ ಅಂತ. ಇವೆರಡು ಕೂಡ ಗೊತ್ತಿರಬೇಕು. ನಿಂತಿರುವ ಬುದ್ಧ ಪ್ರತಿಮೆಗಳು ಗಾಂಧಾರಕ್ಕೆ ಸೇರಿದರೆ ಕುಂತಿರುವ ಬುದ್ಧ ಪ್ರತಿಮೆಗಳು ಮಥುರಾ ಶೈಲಿಗೆ ಸೇರಿರ್ತವೆ ಅಂತ. ಓಕೆನಾ, ಅರ್ಥ ಆಯ್ತಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೂಣರ ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ರಾಜ ಯಾರು ಅಂತ ಕೇಳಿದರೆ ತೋರ್ಮಾಣ, ಮಿಹಿರಕುಲ, ಅಟೀಲ ಮತ್ತು ಘಟೋತ್ಕಚ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ಮಿಹಿರಕುಲ ಎಂಬತಕ್ಕಂಥವನು. ಇವನು ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ರಾಜ ಆಗಿದ್ದನು ಹೂಣರಲ್ಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾರತೀಯ ನಾಟಕಗಳಲ್ಲಿ ಯುವನಿಕ ಅಥವಾ ತೆರೆ ಅಥವಾ ಕರ್ಟೈನ್ ಎಂಬತಕ್ಕಂಥದ್ದು ಈ ಒಂದು ವ್ಯವಸ್ಥೆಯನ್ನು ಪರಿಚಯ ಮಾಡಿದವರು ಯಾರು ಅಂತ. ಭಾರತೀಯ ನಾಟಕದಲ್ಲಿ ಯುವನಿಕ ಅಥವಾ ವ್ಯವಸ್ಥೆಯನ್ನು ಪರಿಚಯ ಮಾಡಿದವರು ಯಾರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಬಿ ಗ್ರೀಕರು ಇದನ್ನು ಏನು ಮಾಡ್ತಾರೆ ಅಂತ ಅಂದರೆ ಪರಿಚಯವನ್ನು ಮಾಡ್ತಾರೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಹೂಣರ ಅತ್ಯಂತ ಶಕ್ತಿಶಾಲಿ ಮತ್ತು ಕ್ರೂರ ರಾಜ್ಯ, ಆಗಲೇ ಇದು ರಿಪೀಟ್ ಆಗಿದೆ. ನೆಕ್ಸ್ಟು, ಡೇರಿಯಸ್ ಒನನ ಯಾವ ಶಾಸನವು ಭಾರತೀಯ ಭೂಭಾಗಗಳ ವಿಜಯದ ಬಗ್ಗೆ ತಿಳಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಡೇರಿಯಸ್ ಒನ್ ಇವನ ಯಾವ ಶಾಸನವು ಭಾರತೀಯ ಭೂಭಾಗಗಳ ವಿಜಯದ ಬಗ್ಗೆ ತಿಳಿಸುತ್ತೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಆಪ್ಷನ್ ಡಿ ಮೇಲಿನ ಎಲ್ಲವು, ಅಂದರೆ ಬೆಹಿಸ್ತುನ್ ಶಾಸನ, ನಕ್ಷಿಯೆ ರುಸ್ತುಂ ಶಾಸನ,
ಪೆರ್ಸೆಲ್ ಪೊಲೀಸ್ ಶಾಸನ ಇವೇನು ಕೇಳೋದಿಲ್ಲ. ನೆಟ್ಟಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಇವು UGC ನೆಟ್ಟಲ್ಲಿ. ಇಲ್ಲಿ ಡೆಪ್ತಾಗಿ ಕೇಳ್ತಾರೆ UGC ನೆಟ್ಟಲ್ಲಿ. ಬಟ್ ನಾವು ಪರೀಕ್ಷೆಗೆ ಓದ್ತಾ ಇರಬೇಕು, ಪೊಲೀಸ್ ಕಾನ್ಸ್ಟೇಬಲ್ಗೆ ಓದ್ತಾ ಇರೋರು ಇಂಥ ಡೆಪ್ತ್ ಕ್ವಶನ್ಸಿನ ಓದುವ ಅವಶ್ಯಕತೆ ಇಲ್ಲ. ಬಟ್ ನಾನು ತೆಗೆದುಕೊಂಡು ಬಂದಿದ್ದೇನೆ ಗ್ರೂಪ್ ಬಿಗೂ ಕೂಡ ಯೂಸ್ ಆಗಲಿ ಅಂತ. ಓಕೆನಾ. ನೆಕ್ಸ್ಟು ಕೊನೆಯ ಪ್ರಶ್ನೆ ನೋಡಿ, ಕನಿಷ್ಕನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಲು ಕಾರಣರಾದವರು ಯಾರು ಅಂತ ಕೇಳಿದ್ದಾರೆ. ಉಪಗುಪ್ತ, ಅಶ್ವಘೋಷ, ನಾಗಾರ್ಜುನ ಮತ್ತು ಮೊಘಲಿಪುತ್ರ ತಿಸ್ಸ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಏನು ಮಾಡಬೇಕು ಅಂತ ಆನ್ಸರನ್ನು ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸ್ಬೇಕು. ತುಂಬ ಇಂಪಾರ್ಟೆಂಟ್ ಇದು. ಓಕೆನಾ. ಕನಿಷ್ಕನು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಲು ಕಾರಣರಾದವರು ಯಾರು ಅಂತ ಕೇಳಿದರೆ ಇದಕ್ಕೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಆನ್ಸರ್ನ ತಿಳಿಸಿ. ಮತ್ತು ಇವತ್ತಿನ ತರಗತಿ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೊನೆಯದಾಗಿ ನಿಮಗೇನಾದರೂ PDF ಬೇಕು ಅಥವಾ ತರಗತಿ PDF ಟೋಟಲಾಗಿ 1000 ಪ್ರಶ್ನೆಗಳ PDF ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 89 ರೂಪಾಯಿಗಳನ್ನು ಸೆಂಡ್ ಮಾಡಿ udyogjeevan12@gmail.com ಎಂಬತಕ್ಕಂಥ ಇಮೇಲ್ ವಿಳಾಸಕ್ಕೆ ನೀವು ಕಳಿಸ್ಬೋದು. ನೆಕ್ಸ್ಟು ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್ PDF ಬೇಕು ಅಂತಂದರೆ 20 ರೂಪಾಯಿಗಳನ್ನು ಸೆಂಡ್ ಮಾಡಿ ಕರೆಂಟ್ ಅಫೇರ್ಸ್ PDF ಪಡ್ಕೊಳ್ಳಿ. ಈಗ ಏಪ್ರಿಲ್ ತಿಂಗಳ ಒಂದು ಕರೆಂಟ್ ಅಫೇರ್ಸ್ PDF ರೆಡಿ ಇದೆ, ಪಡ್ಕೊಳ್ಳಿ ಯಾರ್ಯಾರು ಪಡ್ಕೊಂಡಿಲ್ಲ. ಮತ್ತು ತರಗತಿ ಕೂಡ ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಥವಾ ನಮ್ಮ ಚಾನಲಲ್ಲಿ ಬಂದಿದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಓಕೆನಾ. ಇವತ್ತಿನ ತರಗತಿನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.